ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮೊದಲು ಈ ವಿಡಿಯೋ ನೋಡ್ಕೊಂಡು ಬಂದ್ಬಿಡೋಣ, ಅದಾದ ಮೇಲೆ ನಾನು ಮಾತಾಡ್ತೇನೆ. रात के तकरीबन 11 बजे का समय है। जंतर मंतर पे मैं दिखा दूं, अलग अलग यहाँ पर स्विगी से जोमेटो से खाना भेज रहे हैं। ये मेरे पास में खाना है। कौन कौन भेजा भैया? ये बांग्लादेश से है। बांग्लादेश से भेजा है। अच्छा, ये अलग ಈ ರೀತಿ ಹರಿದು ಬರ್ತಾ ಇದೆ ಬರ್ಗರ್, ಪಿಜ್ಜಾ, ಬಿರಿಯಾನಿಗಳು, ನೀರಿನ ಬಾಟ್ಲಿಗಳು, ಜ್ಯೂಸ್ಗಳು. ಒಂದು ಕಡೆ ಬಾಂಗ್ಲಾದೇಶದಿಂದ ಬರುತ್ತೆ, ಕತಾರ್ದಿಂದ ಬರುತ್ತೆ, ಕಲ್ಕತ್ತಾದಿಂದ ಬರುತ್ತೆ, ಮುಂಬೈಯಿಂದ ಬರುತ್ತೆ. ಜಗತ್ತಿನ ಎಲ್ಲ ಕಡೆಯಿಂದ ದುಡ್ಡು ಹರಿದು ಬರ್ತಾ ಇದೆ ಕಾಕ್ರೋಚ್ ಜನತಾ ಪಾರ್ಟಿಯ ಜಂತರ್ ಮಂತರ್ನ ಈ ದಾಸೋಹಕ್ಕೆ. ಇದು ಪ್ರತಿಭಟನೆ ಅಂತ ನಾ ಕರೆಯೋದಿಲ್ಲ. ಪ್ರತಿಭಟನೆ ಆದರೆ ಅದಕ್ಕೊಂದು ಅಜೆಂಡಾ ಇರುತ್ತೆ. ಆ ಅಜೆಂಡಾವನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಅಂತ ಅಲ್ಲಿಯ ನಾಯಕರು ತೀರ್ಮಾನ ಮಾಡ್ತಾರೆ. ಸರ್ಕಾರ ಜೊತೆ ಮಾತುಕತೆ ನಡೆಸೋದು ಹೇಗೆ, ಸಂಧಾನ ಮಾಡಿಕೊಳ್ಳೋದು ಹೇಗೆ, ಶಾಂತಿಯನ್ನು ಕಾಪಾಡಿಕೊಳ್ಳೋದು ಹೇಗೆ, ಬಂದ ಜನರನ್ನು ಎಂಗೇಜ್ ಮಾಡುವುದು ಹೇಗೆ, ಅವರು ಯಾವುದೇ ಉದ್ದಟತನವನ್ನು ಪ್ರದರ್ಶಿಸದೇ ಇರುವ ಹಾಗೆ ನೋಡಿಕೊಳ್ಳೋದು ಹೇಗೆ, ಬಂದ ನಾಯಕರು ಯಾವ ವಿಷಯದ ಕುರಿತು ಮಾತನಾಡಬಾರ್ದು, ಹೇಗೆ ರಾಜಕೀಯ ಆಗಬಾರ್ದು ಅನ್ನುವುದನ್ನು ಗಮನಿಸುವುದು ಹೇಗೆ, ಇದ್ರ ಬಗ್ಗೆ ಯಾವಾಗಲೂ ಪ್ರತಿಭಟನೆ ಮಾಡೋರು ಮುಂಜಾಗರೂಕತಾ ಕ್ರಮ ಕೈಗೊಳ್ತಾರೆ. ಯಾಕೆಂದರೆ ನಾಳೆ ಹೆಚ್ಚು ಕಮ್ಮಿ ಆದರೆ ಜೈಲಿಗೆ ಹೋಗೋರು ಯಾರು ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿರ್ತಾರಲ್ಲ ಅವ್ರನ್ನ ಹಿಡ್ಕೊಂಡು ಒಳಗೆ ಹಾಕ್ತಾರೆ. ನಿನ್ನೆ ನಡೆದಂಥ ಹಿಂಸಾಕಾಂಡ ಮತ್ತೆ ನಿನ್ನೆ ಗಲಾಟೆ ಆಯಿತು. ಬುಧವಾರ ರಾತ್ರಿ ಟಾಲ್ಸ್ಟಾಯ್ ರೋಡು ಮತ್ತು ಕನಾಟ್ ಪ್ಲೇಸ್ನಲ್ಲಿ ಮತ್ತೆ ಕಲ್ಲು ತೂರಾಟ ಆಯಿತು. ಅಷ್ಟೇ ಅಲ್ಲ, ಒಂದು ಫೋಟೋ ತೋರಿಸ್ತೀನಿ, ಫೋಟೋ ನೋಡಿಬಿಡಿ. ಈ ಫೋಟೋದಲ್ಲಿ ಬಡಿಗೆಗೆ ಕೋಲಿರ್ತಲ್ಲ ದಂಡಕ್ಕೆ, ಅದರ ಮುಂದುಗಡೆ ತಂತಿಯನ್ನು ಸುತ್ತಲಾಗಿದೆ, ಜೊತೆಗೆ ಮೊಳೆಯನ್ನು ಹೊಡೆಯಲಾಗಿದೆ. ಇದನ್ನು ಎಲ್ಲಿ ನೋಡಿದ್ರಿ ನೀವು? ಇದನ್ನು ಚೈನಾ ಇಂಡಿಯಾ ಬಾರ್ಡರ್ನಲ್ಲಿ ಸೈನಿಕರು, ಚೈನಾದ ಸೈನಿಕರು ಈ ರೀತಿ ಭಾರತೀಯ ಸೈನಿಕರ ಮೇಲೆ ದಾಳಿ ಮಾಡಲಿಕ್ಕೆ ಬಳಸಿದಂಥ ಕೋಲುಗಳಿವು. ಅಂದರೆ ಪೊಲೀಸರು ಯಾರಾದರೂ ಎದುರಿಗೆ ಸಿಕ್ಕರೆ ಅವ್ರನ್ನ ಇದರಿಂದ ಹೊಡೆದು ಬಿಡೋದು. ಹಿಂದುಗಡೆ ಅದಕ್ಕೆ ಧ್ವಜವನ್ನು ಕಟ್ಕೊಂಡ್ರು. ನಿಮ್ಗೆ ಗೊತ್ತೇ ಆಗೋದಿಲ್ಲ. ಚೈನಾ ಇಂಡಿಯಾ ಬಾರ್ಡರ್ ಧ್ವಜ ಇರಲಿಲ್ಲ, ಬರೀ ಕೋಲುಗಳಿದ್ದು, ಅದಕ್ಕೆ ತಂತಿಯನ್ನು ಸುತ್ತಲಾಗಿತ್ತು. ಆ ಸಂತಿಯಿಂದ ಸೈನಿಕರ ಮೇಲೆ ದಾಳಿ ಮಾಡಿ, ಇದು ಹಂಗಲ್ಲ. ಪೊಲೀಸರ ಮೇಲೆ ದಾಳಿ ಮಾಡಲಿಕ್ಕೆ ಈ ರೀತಿಯಾದಂಥ ವ್ಯವಸ್ಥಿತವಾದ ಸಂಚನ್ನು ಮಾಡಲಾಗಿದೆ. ನಾನು ಹೇಳ್ತಾ ಇದ್ದದ್ದು ಆಹಾರದ ಬಗ್ಗೆ. ಈ ರೀತಿ ದುಡ್ಡು ಹರಿದು ಬರ್ತಾ ಇದೆ. ಆತ ಹೇಳ್ತಾನೆ, ಸ್ವಿಗ್ಗಿ ಝೊಮ್ಯಾಟೋದವನು ಹೇಳ್ತಾನೆ, ಎಲ್ಲಿಂದ ಬಂತು ಅಂತ ಗೊತ್ತಾಗಲ್ಲ ಸರ್, ಯಾವುದೋ ಊರಿಂದ ಆರ್ಡರ್ ಪ್ಲೇಸ್ ಆಗಿರುತ್ತೆ, ಹೋಗಿ ಜಂತರ್ ಮಂತರಲ್ಲಿ ಹೋಗಿ ಯಾರಿದ್ದಾರೆ ಅವ್ರಿಗೆ ಡೆಲಿವರಿ ಮಾಡು ಅಂತ ಹೇಳ್ತಾರೆ. ಬರ್ಗರು, ಪಿಜ್ಜಾ, ಬಿರಿಯಾನಿಗಳು ನೀವು ಕೇಳಿದ್ದೆಲ್ಲ ಬರುತ್ತೆ. ಎಷ್ಟು ಬಂದು ಬೀಳುತ್ತೆ ಅಂದರೆ ತಿಂದು ಉಳಿಬೇಕು ಅಷ್ಟು ಆಹಾರ ಪದಾರ್ಥಗಳು ಬಂದು ಬೀಳ್ತಾ ಇದ್ದಾವೆ ಅಲ್ಲಿಗೆ. ಯಾರಿದ್ದಾರೆ ಇದ್ರ ಹಿಂದೆ? ಅದ್ರ ಕುರಿತಾಗಿ ತನಿಖೆ ನಡೀತಾನೆ. ಇದು ಸ್ವಾಭಾವಿಕ. ಅದು ನೋಡಿ ಒಂದು ನೆನಪಿಟ್ಕೊಂಬಿಡಿ, ಭಾರತ ದೇಶದ NIA ಏನಿದೆ ಅಲ್ಲ, ಭಾರತ ದೇಶದ ಇಂಟೆಲಿಜೆನ್ಸ್ ಬ್ಯೂರೋ IB, ಇದನ್ನು ಯಾವತ್ತೂ ಅಲ್ಲಗಳೆಯುವ ಪ್ರಶ್ನೆಯೇ ಇರೋದಿಲ್ಲ. ಭಾರತದಲ್ಲಿ ಕುಳಿತು ಪಾಕಿಸ್ತಾನದಲ್ಲಿ ಮಸೀದಿಯಲ್ಲಿ ನಮಾಜ್ ಮಾಡಿಕೊಂಡು ಹೊರಗಡೆ ಬಂದಂಥ ಒಬ್ಬ ಭಯೋತ್ಪಾದಕರ ಗುಂಪಿನ ಮುಖ್ಯಸ್ಥ, ಕಮಾಂಡರ್, ಅಥವಾ ತರಕಾರಿ ತರಲಿಕ್ಕೆ ಹೋಗಿರುವಂಥ ಕಮಾಂಡರು ಯಾವುದೋ ಒಬ್ಬ ಅಜ್ಞಾತಧಾರಿಯಿಂದಾಗಿ ಬಂದೂಕುಧಾರಿಯಿಂದ ಸಾಯ್ತಾನೆ ಅಂದರೆ ನಮ್ಮ ಸೈನ್ಯ, ನಮ್ಮ ಭಾರತ ದೇಶದ ಬೇಹುಗಾರಿಕೆ ಎಷ್ಟು ಕ್ಷಮತ್ವವನ್ನು ಹೊಂದಿದೆ, ಎಂಥ ಸಾಮರ್ಥ್ಯವನ್ನು ಹೊಂದಿದೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೋಬೇಕಾದ ಕಾಲಘಟ್ಟ ಇವತ್ತು. ನಾನು ಹೇಳಿದೆ ನಿನ್ನೆ, ನಮ್ಮ ಭಾಳ ಚಡಪಡಿಕೆ ಆಗುತ್ತೆ, ಭಾಳ ತಟವಟ ಆಗುತ್ತೆ. ಇವರೆಲ್ಲ ಮಾಡಿದರೂ ಸುಮ್ಮನೆ ಕೂತಿದಾರಲ್ಲ ಇವರು ಅಂತ ಸಿಟ್ಟು ಬರುತ್ತೆ. ನಾವೆಲ್ಲ ಇಲ್ಲಿಂದ ಎದ್ದು ದಿಲ್ಲಿಗೆ ಹೋಗಿ ಅಟ್ಯಾಕ್ ಮಾಡಿಬಿಡೋಣ ಅನಿಸುತ್ತೆ ಅಂತ ಹೇಳಿದೆ. ನಿಮಗೂ ಅದೇ ಅನಿಸಿರುತ್ತೆ ಗ್ಯಾರಂಟಿ. ನಾನು ಒಂದು ಮಾತು ಹೇಳಿದೆ ನಿನ್ನೆ ಅಥವಾ ಮೊನ್ನೆ ವಿಡಿಯೋದಲ್ಲಿ, ಏನಂತ, ಒಂದೇ ಒಂದು ಕರೆಯನ್ನು ನರೇಂದ್ರ ಮೋದಿ ಟಿ ವಿನಲ್ಲಿ ನಿಂತ್ಕೊಂಡು, ಭಾಯಿ ಅವ್ರ ಬಹನೋ ಮುಜೆ ಆಪ್ಕಿ ಜರೂರತ್ ಹೈ ಅಂತ ಹೇಳಿದರೆ, 6 ವರ್ಷದ ಮಗುವಿನ ಹಿಡಿದು 100 ವರ್ಷದ ವೃದ್ಧನವ್ರಿಗೆ, ಅಬಾಲ ವೃದ್ಧರಾದಿಗೆ ಎಲ್ಲರೂ ದಿಲ್ಲಿಗೆ ನರೇಂದ್ರ ಮೋದಿಯವರ ಸಹಾಯಕ್ಕೆ ಹೋಗ್ತಾರೆ. ಶಕ್ತಿ ಇದೆಯೋ ಇಲ್ವೋ ಬೇರೆ ವಿಚಾರ, ದುಡ್ಡು ಇದೆಯೋ ಇಲ್ವೋ ಬೇರೆ ವಿಚಾರ, ಬಸ್ಸು, ಟ್ರೈನು, ರೈಲ್ವೆ ಇದೆಯೋ ಇಲ್ವೋ ಬೇರೆ, ನಡ್ಕೊಂಡು ಹೋಗ್ಲಿಕ್ಕೆ ಜನ ರೆಡಿ ಇರ್ತಾರೆ. ಅದನ್ನು ನೆನ್ಪಿಟ್ಕೊಳ್ಳಿ. ಅಂಥ ರಾಷ್ಟ್ರಭಕ್ತರಿರುವಂಥ ನರೇಂದ್ರ ಮೋದಿಯ ಬಗ್ಗೆ ಅದಮ್ಯವಾದಂಥ, ಅಪರಿಮಿತವಾದಂಥ, ಅನನ್ಯವಾದಂಥ ನಂಬಿಕೆ ಇರುವಂಥ ಜನ ಈ ದೇಶದ ಜನ. ಆದರೆ ನಡೀತಾ ಇರುವ ವಿದ್ಯಮಾನಗಳನ್ನು ನಾವು ಗಮನಿಸಬೇಕು, ಅದನ್ನು ಪ್ರಶ್ನಿಸಲೇಬೇಕು. ಬ್ಲಿಂಕಿಟ್ನಲ್ಲಿ, ಜೆಪ್ಟೋದಲ್ಲಿ, ಇನ್ಸ್ಟಾಮಾರ್ಟ್ನಲ್ಲಿ ರಾತ್ರಿ ಚಳಿ ಆಗತ್ತೆ ಅಂತ ಹೊದಿಕೆಗಳನ್ನು ಕಳಿಸ್ತಾ ಇದ್ದಾರಲ್ಲ ಲಾರಿ ಲೋಡಲ್ಲಿ. ಹೆಂಗಿದೆ ಸ್ವಾಮಿ ಇದು? ಸಪ್ಲೈ ಮಾಡಲಿಕ್ಕೆ ಆಗ್ತಾ ಇಲ್ಲ ಜೆಪ್ಟೋಗೆ, ಬ್ಲಿಂಕಿಟ್ನವ್ರಿಗೆ. ಆ ರೀತಿಯಾಗಿ ಬರ್ತಾ ಇದ್ದಾವೆ. ಪೊಗದಸ್ತಾಗಿ ಎಲ್ಲ ಕೂತಿರ್ತಾರೆ.
ಮಜಾ ನೋಡಿ, ಒಂದು ಸಣ್ಣ ಘಟನೆ ಹೇಳಿ ಮುಂದೆ ಇದನ್ನು ನೀವು ಇದಕ್ಕೆ ಅತ್ಯಂತ ಪ್ರಾಸಂಗಿಕವಾಗಿರೋದ್ರಿಂದ ಹೇಳ್ತೀನಿ. ಹೇಗೆ ಇವು ಪ್ರತಿಭಟನೆಗಳು ಮುಂದುವರಿತವೆ, ಹೇಗೆ ಇಷ್ಟು ದಿವಸ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ ಅನ್ನೋದಕ್ಕೆ, ಮೈಸೂರು ಬೆಂಗಳೂರು ಹೈವೇನಲ್ಲಿ ಮುಂಚೆ, ಈಗ ಟೋಲ್ ರೋಡ್ ಆಗಿದೆ ಮೈಸೂರು ಬೆಂಗಳೂರು ಮಧ್ಯೆ, ಮುಂಚೆ ರೋಡ್ ಇತ್ತದು, ಸಾದಾ ರೋಡು, ಬೆಂಗಳೂರು ಮೈಸೂರು ಹೋಗುವಂಥ ಲಕ್ಷಾಂತರ ಜನ ಅದೇ ರಸ್ತೆಯಲ್ಲೇ ಹೋಗಲೇಬೇಕು. ಮೈಸೂರು, ಶ್ರೀರಂಗಪಟ್ಟಣ, ಮಂಡ್ಯ, ಮದ್ದೂರು, ಚನ್ನಪಟ್ಟಣ, ರಾಮನಗರ, ಬಿಡದಿ, ಬೆಂಗಳೂರು ರಸ್ತೆ ಇದು. ಕಾವೇರಿ ಇಶ್ಯೂ ಬಂದ್ಬಿಡೋದು. ಕಾವೇರಿ ಇಶ್ಯೂ ಬಂದಾಗ ಏನು ಮಾಡೋದು ಅಂತಂದರೆ, ಅಲ್ಲಿ ಸುತ್ತಮುತ್ತಲೂ ಇರುವಂಥ ಒಂದಷ್ಟು ಜನ ಪಡಪೋಷಿಗಳು, ಸೋಂಬೇರಿಗಳೆಲ್ಲ ಏನು ಮಾಡೋರು ಅಂದರೆ, ನಮ್ಮ ಕಾವೇರಿ ನೀರನ್ನು ತಮಿಳುನಾಡಿಗೆ ಕೊಡುವ ಹಾಗಿಲ್ಲ, ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ಅಂತ ಶುರು ಆಗೋದು. ಫಸ್ಟಿಗೆ ರಾಸ್ತಾ ರೋಕೋ ಅಂತ ಶುರು ಮಾಡೋರು. 1 ಗಂಟೆ 2 ಗಂಟೆ ಅವಕಾಶ ಕೊಡೋರು ಪೊಲೀಸರು, ಅದಾದ ಮೇಲೆ ಚದುರು ಹೋಗಬೇಕು. 1 ಗಂಟೆ 2 ಗಂಟೆ ಇದ್ದದ್ದು ಇಡೀ ದಿವಸ ಮಾಡಲಿಕ್ಕೆ ಶುರು ಮಾಡಿ, ಅದಾದ ಮೇಲೆ ಶುರು ಮಾಡಿದರು ರಸ್ತೆಯಲ್ಲಿ ಕೂತ್ಕೊಂಡು ಅಡುಗೆ ಮಾಡಲಿಕ್ಕೆ ಶುರು. ಅಲ್ಲೇ ಅಡುಗೆ ಬೇಯಿಸು, ದೊಡ್ಡ ದೊಡ್ಡ ಪಾತ್ರೆಗಳ ತರೋದು, ಸೌದೆ ತರೋದು, ರಸ್ತೆ ಮಧ್ಯೆ ಅಡುಗೆ. ರೈತರ ಹೋರಾಟ ಅಂತೇಳಿ ಅಲ್ಲೊಬ್ಬ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಓಡಾಡ್ತಾ ಇದ್ದ, ಒಂದು ಬಿಳಿ ಜುಬ್ಬ, ಕೂಲಿಂಗ್ ಗ್ಲಾಸು. ಅವನು ಪ್ರತಿ ದಿವಸ ಎಲ್ಲ ಚಾನಲಲ್ಲೂ ಅವನೇ ಕಾಣೋನು, ಅವನೇ ಬೈಟ್ ಕೊಡೋನು. ಅವನು ಬೆಳಗ್ಗೆ ಎದ್ರೆ ಬೇರೆ ಏನೂ ಕೆಲಸ ಇಲ್ಲ, ಡ್ರೆಸ್ ಹಾಕ್ಕೊಳ್ಳೋದು, ಕೂಲಿಂಗ್ ಗ್ಲಾಸ್ ಹಾಕ್ಕೊಳ್ಳೋದು, ಬಂದಲ್ಲಿ ಹಿಂದ್ಗಡೆ ಕೈ ಕಟ್ಕೊಂಡು ಮದುವೆ ಮನೆ ಸೋದರ ಮಾವಂತರ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡೋ. ಯಾರೇ ಚಾನಲ್ ಅವ್ರು ಬಂದು ಓಡಿ ಹೋಗಿ ನಿಂತ್ಬಿಡೋನಲ್ಲಿ ಎದುರುಗಡೆ. ನಾವು ಬಿಡೋದಿಲ್ಲ. ಸರ್ಕಾರ ಏನು, ಎಂಥ ಸರ್ಕಾರ, ಕೆಟ್ಟ ಶಬ್ದ ಎಲ್ಲ ಬರ್ತಾವೆ ನಮ್ಮ ಬೈಲಿ, ಬೇಡ ಅಂಥ ಸರ್ಕಾರ ಇದು, ನಮ್ಮ ನೀರನ್ನು ಅವ್ರಿಗೆ ಹೆಂಗೆ ಕೊಡಿ, ಗಲಾಟೆ. ಇಲ್ಲಿ ಉದ್ದೇಶ ನೀರು ಬಿಡಬಾರ್ದು ಅನ್ನುವಂಥ ಕಳಕಳಿ ಅಲ್ಲ. ಉದ್ದೇಶ ಈ ಪ್ರತಿಭಟನೆ ನಿರಂತರವಾಗಿ ನಡೀತಾ ಇರಬೇಕು, ಅದರ ಸೌದೆಯಲ್ಲಿ ನಾವು ಬೀಡಿ ಹಚ್ಕೋಬೇಕು ಅನ್ನುವಂಥ ಜನ ಕಾಯ್ತಾರೆ. ಇಲ್ಲಿಯೂ ಅದೇ ಆಗಿರೋದು. 2 ದಿವಸಗಳಲ್ಲಿ ಅರವಿಂದ್ ಕೇಜ್ರಿವಾಲ್ 3 ಸಲ ಜಂತರ್ ಮಂತರ್ಗೆ ಬಂದಿದ್ದಾರೆ. ಯಾಕೆ ಬಂದರು ಅವರು? ಏನು ಕೆಲಸ ಅವ್ರಿಗೆ? ಇವರ ಪಂಜಾಬ್ನಲ್ಲಿ ನಿನ್ನೆ ಫಾರ್ಮಸಿ ನಿನ್ನೆ ನಾನು ಹೇಳ್ತವ್ರದ್ದು ಹಳೆ ವಿಷಯ ಅಲ್ಲ, ಫಾರ್ಮಸಿ ಪರೀಕ್ಷೆಯಲ್ಲಿ ಲೀಕೇಜ್ ಆಗಿದೆ ಪೇಪರು. 30 ಜನ ವಿದ್ಯಾರ್ಥಿಗಳನ್ನ ಬಂಧಿಸಿದ್ದಾರೆ. 30 ಜನ ಸ್ವಾಮಿ ಬಂಧಿಸಿದ್ದು. ನಿನ್ನೆ ಆಗಿರೋದು, ಪಂಜಾಬ್ನಲ್ಲಿ ಆಗಿರೋದು. ಇವ್ರದೇ ಫಾರ್ಮಾಸ್ಯೂಟಿಕಲ್ ಎಕ್ಸಾಮಿನೇಷನ್ನ ನಡೆದದ್ದು. ಮೊನ್ನೆ ರಾಹುಲ್ ಗಾಂಧಿ ಬಂದು ನರೇಂದ್ರ ಮೋದಿಯವರ ನಿವಾಸದ ಎದುರುಗಡೆ ಪ್ರತಿಭಟನೆ ಮಾಡಿದರು. ನಿಮ್ಗೆ ಗೊತ್ತಿದೆ, ಅಲ್ಲಿ ಸತೀಶನ್ ಕೂತಿದ್ದ, ಕೇರಳದ ಮುಖ್ಯಮಂತ್ರಿ. ಒಂದು ಕಡೆ ಡಿ ಕೆ ಶಿವಕುಮಾರ್, ಒಂದು ಕಡೆ ಸತೀಶನ್ನು, ಈ ಕಡೆ ಎಲ್ಲರಿದ್ದರು. ಸತೀಶನ್ನು ದಿಲ್ಲಿಗೆ ಬರುವ ಹಿಂದಿನ ದಿವಸ ಕೇರಳದಲ್ಲಿ ನಡೆದಂಥ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿ ಬಂದಂಥ ವ್ಯಕ್ತಿ. ನೀವು ಬೇಕಾದ್ರೆ ಪೇಪರ್ ತೆಗೆದು ನೋಡಿ, ತಿರುವನಂತಪುರಂ ಇನ್ಸಿಡೆಂಟ್ ಆನ್ ಮಂಡೇ ಅಂತ ಹಾಕಿ. ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಶ್ರುವಾಯು ಸಿಡಿಸಿದ್ದಾರೆ, ನೀರನ್ನು ಹೊಡೆದಿದ್ದಾರೆ, ಎಲ್ಲ ಮಾಡಿದ್ದಾರೆ. ಎಷ್ಟು ರೀತಿಯದಾಗಿ ಮಾಡಬೇಕು ಎಲ್ಲ ರೀತಿಯದಾದಂಥ ಪ್ರತಿಬಂಧಕ ಕೆಲಸಗಳನ್ನು ಅಲ್ಲಿ ಮಾಡಲಾಗಿದೆ. ವಿದ್ಯಾರ್ಥಿಗಳಿಗೆ ಚದರಿಸ್ಲಿಕ್ಕೆ ಮಾಡಬಹುದಾದ ಕೆಲಸಗಳನ್ನ ಪ್ರತಿಬಂಧಕ ಆಜ್ಞೆಯಲ್ಲಿ ಏನೇನು ಮಾಡ್ತಾರೋ ಅದನ್ನೆಲ್ಲ ಮಾಡಿದ್ದಾರೆ. ಆ ಸತೀಶನ್ ಬಂದಿಲ್ಲಿ ನರೇಂದ್ರ ಮೋದಿ ಅವರು ಲಾಠಿ ಚಾರ್ಜ್ ಯಾಕೆ ಮಾಡಿದ್ರು ಅಂತ ರಾಹುಲ್ ಗಾಂಧಿ ಜೊತೆ ಕೂತ್ಕೊತಾನೆ. ಏನಂತ ಹೇಳಬೇಕು ಇದಕ್ಕೆ? ಮಜಾ ನೋಡಿ. ನಿಹಂಗ್ ಅಂತೇಳಿ ಸಮುದಾಯ ಇದೆಯಲ್ಲ, ಅದೇ ನೀಲಿ ಹಾಕ್ಕೊಂಡು, ಟರ್ಬನ್ ಹಾಕ್ಕೊಂಡು, ಕೈಯಲ್ಲಿ ತಲವಾರು ಬೀಸ್ಕೊಂಡು ಓಡಾಡ್ತಾ ಇದ್ದಾರಲ್ಲ, ಅವ್ರಿಗೂ ಇವ್ರಿಗೂ ಹೊಡೆದಾಟ ಶುರು ಆಗ್ಬಿಟ್ಟಿದೆ ಈಗ. ಅವರು ಈಗ 2 ಆಯಿತು. ಏನು, ಒಂದು ಅಭಿಜಿತ್ ದೀಪ್ಗೆ ಕೈಯಿಂದ ತಪ್ಪು ಹೋಗ್ಬಿಡ್ತು. ಇಡೀ ಪ್ರೊಟೆಸ್ಟ್ ಇದೆಯಲ್ಲ, ಅಭಿಜಿತ್ ದೀಪ್ಗೆ ಕೈಯಿಂದ ತಪ್ಪು ಹೋಯ್ತು. ಆ ಜಾಗದಲ್ಲಿ ಈತ ಬಂದು ಕೂತಿದ್ದಾನೆ, ಆಶುತೋಷ್ ರಾಂಕ ಅನ್ನೋದು ತೊಗೊಂಡಿದ್ದಾನೆ ಈಗ ಚಾರ್ಜ್. ಯಾರು ಇದು ಆಶುತೋಷ್ ರಾಂಕ? ಇಷ್ಟು ದಿವಸ ಇರಲಿಲ್ಲ. ಇಲ್ಲಿದ್ದವ್ರು 3 ಜನ. ಒಬ್ಬ ವಿಜೇತ ದಹಿಯಾ, 2ನೇದು ಸೌರವ್ ದಾಸ್, 3ನೇದು ಅಭಿಜಿತ್ ದೀಪ್ಗೆ. ವೈಷ್ಣವಿ ಗೌರ್ ಆಮೇಲೆ ಸೇರಿಕೊಂಡು. ಅದು ಬಿಟ್ಟರೆ ಈ ಅಫ್ರೀನ್ ನವಾಜು, ದೀಪಕ್ ಬಾಲಿಯಾನು, ರತ್ನಾ ಸಿಂಗ್ ಇವರೆಲ್ಲ ಇದ್ದಾರೆ. ಮುಖ್ಯವಾಗಿದ್ದವ್ರು 3: ಸೌರವ್ ದಾಸು, ಅಭಿಜಿತ್ ದೀಪ್ಗೆ ಮತ್ತು ವಿಜಯ್ ದಹಿಯಾ ಬರ್ಗರ್ ತಿಂದ ಅಂತ ಆತನನ್ನು ಕಿತ್ತು ಬಿಸಾಕಿದ್ರು. ಫೋನ್ ಮಾಡಿದ್ರಂತೆ ಈತನಿಗೆ, ವಿಜಯ್ ದಹಿಯಾಗೆ, ಏನಂತ, ಇವತ್ತು ನೀನು ಬರಬೇಡ ಅಂತ. ಯಾಕೆ ಬರಬಾರ್ದು ಅಂದ್ರೆ, ನೀನು ಬರ್ಗರ್ ತಿಂತಾ ಇರೋದು ವೈರಲ್ ಆಗಿಬಿಟ್ಟಿದೆ, ಎಲ್ಲ ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇದು ನಮಗೆ ಮಿಸ್ಫೈರ್ ಆಗ್ತಾ ಇದೆ, ನಾವು ಹಿಂದೇಟ್ ಹಾಕಬೇಕಾದ ಪರಿಸ್ಥಿತಿ ಬಂದಿದೆ. ಆಗ ವಿಜಯ್ ದಹಿಯಾ, ಅದು ವಿಡಿಯೋ ಇದೆ, ವಿಡಿಯೋ ನೋಡ್ಬಿಡಿ. तो इस साइड यार मतलब ऐसे तो जो मतलब तो ऐसे कचौड़ी खा रहा था वो भी चीज वायरल हो रही थी. एंड अभिजीत आई सो स्ट्रांगली आई डिफेंडेड यू. और इनफैक्ट अभी भी लोग ये कह रहे हैं कि अभिजीत भी तो ट्रक पे चढ़ गया. उस पे भी मैंने तुझे डिफेंड किया है कि यार अभिजीत मतलब थप्पड़ भी तो अभिजीत को लगा था. और ऐसे में अचानक से कॉल आता है और आपको पता चलता है कि जो आपके टीममेट्स हैं उन्होंने आपको बलि का बकरा बना दिया. ವಿಜಯ್ ದಹಿಯಾ ಹೇಳ್ತಾರೆ, ಅಲ್ಲಪ್ಪ ನೀನು ಬರ್ಗರ್ ತಿನ್ನೋ ವಿಡಿಯೋ ವೈರಲ್ ಆಗಿತ್ತು, ನಿನ್ನ ಪರವಾಗಿ ಅವತ್ತು ನಾನು ಮಾತಾಡಿದ್ದೆ, ನೀನು ಯಾವಾಗ ನಿನ್ನನ್ನು ಅಟಕಾಯಿಸಿದ್ರು, ವೈರಲ್ ಮಾಡಲಿಕ್ಕೆ ಶುರು ಮಾಡಿದ್ರು ವಿಡಿಯೋಗಳನ್ನು, ಆವಾಗ ನಿನ್ನ ಪರವಾಗಿ ನಾನು ನಿಂತು ಮಾತಾಡಿದ್ದೀನಿ. ಈಗ ನಾನು 24 ಗಂಟೆ ಕೆಲಸ ಮಾಡಿ ಎಲ್ಲ ಮಾಡಿದ ಮೇಲೆ ಯಾವಾಗೋ ಒಂದು ಬರ್ಗರ್ ತಿಂದದ್ದಕ್ಕೆ ಅವರು ವೈರಲ್ ಮಾಡಿದರೆ ಅವರೆಲ್ಲ ಮನುವಾದಿಗಳು ಮಾಡಿದವರು. ಅವ್ನು ಹೇಳೋದು
ಅದು ವಿಡಿಯೋದಲ್ಲಿ ಕೇಳಿ, ಅವರೆಲ್ಲ ಮನೋವಾದಿಗಳವರು. ನೀನು ನನ್ನ ಮೇಲೆ ನಂಬಿಕೆ ಇಡಬೇಕಲ್ವಾ, ಇಷ್ಟು ದಿವಸ ನಿನ್ನ ಜೊತೆ ಹೋರಾಟ, ಇಲ್ಲ 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 ನೀ ಬರಬೇಡ, ನೀ ಬರೋದ್ರಿಂದ ನಂಗೆ ತೊಂದರೆ ಆಗುತ್ತೆ. ಅಂದರೆ ಒಂದು ವಿಡಿಯೋ ವೈರಲ್ ಆಗಿಬಿಟ್ರೆ ಅಭಿಜಿತ್ ದೀಪ್ಗೆ ತತ್ತರಿಸಿ ಹೋಗ್ತಾನೆ. ಅಂದರೆ ಒಂದು ದೊಡ್ಡದಾದಂಥ ರಾಷ್ಟ್ರವ್ಯಾಪಿ ನಡೆಸುವಂಥ ಆಂದೋಲನವನ್ನು ಮುನ್ನಡೆಸಿಕೊಂಡು ಹೋಗುವಂಥ ತಾಕತ್ತು ಈತನಿಗೆ ಏನಿದೆ ರೀ. ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲಿ ಅಂತ ಯಾವತ್ತು ನೀಟ್ UGC ಕಾಲದಿಂದ ಶುರುವಾಗಿದೆ, ನೀಟ್ ಪೇಪರ್ ಲೀಕ್ ಆದಾಗಿಂದ ಶುರುವಾಗಿದೆ. ಹಾಗಾದ್ರೆ ನರೇಂದ್ರ ಮೋದಿ ಒಂದು 25-30 ಸಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತಗೋಬೇಕಾಗಿತ್ತು. ರೈಲ್ವೆ ದುರಂತ ಆದಂಥ ಎಲ್ಲ ಸಂದರ್ಭದಲ್ಲೂ ಕೂಡ ಅಶ್ವಿನಿ ವೈಷ್ಣವ್ ರಾಜೀನಾಮೆ ತೊಗೊಂಡ್ಬಿಡ್ಬೇಕಾಗಿತ್ತು. ಒಂದು ರಾಜೀನಾಮೆ ತೆಗೆದುಕೊಳ್ಳುವ ಮೂಲಕ ಒಂದು ಸಮಸ್ಯೆ ಪರಿಹಾರ ಆಗೋದಾದರೆ ಯಾರು ಬೇಕಾದರೂ ಮಾಡ್ಬೋದಲ್ವಾ. ಹಂಗಂತ ಧರ್ಮೇಂದ್ರ ಪ್ರಧಾನ್ ಇಡಬೇಕು ಅಂತ ನಾನು ಹೇಳ್ತಲ್ಲ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಆಗಲೇಬೇಕಾಗಿತ್ತು. ನರೇಂದ್ರ ಮೋದಿ ಅವರಿಗೆ ಮುಜುಗರ ಉಂಟಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆತ ಕೊಡಬೇಕಾಗಿತ್ತು. ಈಗಲ್ಲ, ಈಗ ಕಾಲ ಮಿಂಚೋಯ್ತು, ಈಗ ಮಾತು ಬೇರೆನಾಗಿದೆ, ಅದ್ರ ಬಗ್ಗೆ ಮಾತಾಡೋಣ. ಯಾವತ್ತು ಲೀಕ್ ಆಯಿತು ಅವತ್ತೇ ಆತ ಹೇಳಬೇಕಾಯ್ತು. ನರೇಂದ್ರ ಮೋದಿ ಅವರ ದಕ್ಷತೆಗೆ, ನರೇಂದ್ರ ಮೋದಿ ಅವರ ನಿಸ್ಪೃಹತೆಗೆ, ನರೇಂದ್ರ ಮೋದಿ ಅವರ ನಿರಂತರವಾಗಿ ಕೆಲಸ ಮಾಡುವ ಅವರ ಧಾಟಿಯ ಎದುರುಗಡೆ ನಾನು ವಿಫಲಗೊಂಡಿದ್ದೇನೆ, ನನ್ನ ರಾಜೀನಾಮೆಯನ್ನು ಮೊದಲು ನರೇಂದ್ರ ಮೋದಿ ಅವರು ಸ್ವೀಕಾರ ಮಾಡಬೇಕು ಅಂತ ಲೆಟರ್ ಕೊಡಬೇಕಾಯ್ತು. ಆವಾಗ ಆತ ಗಂಡ್ಸು. ನರೇಂದ್ರ ಮೋದಿ ಅವ್ರಿಗೂ ಮುಜುಗರ ಇಲ್ಲ. ಹಾಗಂತ ಈ ಪ್ರೊಟೆಸ್ಟ್ ಆಗ್ತಿರ್ಲಿಲ್ಲ ಅಂತ ತಿಳ್ಕೊಬೇಡಿ. ಧರ್ಮೇಂದ್ರ ಪ್ರಧಾನ್ ಹೆಸರಿಗಾಗಿ ಇನ್ನೊಂದು ಹೆಸರಲ್ಲಾಗೋದು. ಒಟ್ಟು ಈ ಬಾರಿಯ ಸಂಸತ್ ಅಧಿವೇಶನದಲ್ಲಿ FCRA ಪಾಸ್ ಆಗಬಾರದು ಅಂತ ಈಗಾಗಲೇ ಅಮೇರಿಕಾ ತೀರ್ಮಾನ ಮಾಡಿಬಿಟ್ಟಿದೆ. ಅದಕ್ಕಾಗಿ ಅವರೀಗ ಬರೀ ಗೃಹ ಯುದ್ಧ ಅಲ್ಲ, ರೆಜೀಮ್ ಚೇಂಜ್ ಆಗಬೇಕು ಅಂತ. ನೋಡಿ, ಅಮೇರಿಕಾದ ಎಂಬಸಿ ಒಂದು ಡೈರೆಕ್ಟಿವ್ ಮೆಜರ್ನ ರಿಲೀಸ್ ಮಾಡುತ್ತೆ, ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡುತ್ತೆ. ಏನಂತ ಮಾಡುತ್ತೆ? 16ನೇ ತಾರೀಕು ಬಿಡುಗಡೆ ಮಾಡುತ್ತೆ. ಏನಂತಂದರೆ, ಪ್ರಕ್ಷುಬ್ಧ ವಾತಾವರಣ ಉಂಟಾಗಲಿದೆ ದಿಲ್ಲಿಯಲ್ಲಿ, ಇಂತಿಂಥ ಪ್ರದೇಶದಲ್ಲಿ. ಆದ್ದರಿಂದ 17ನೇ ತಾರೀಕಿಂದ 23ನೇ ತಾರೀಕುವರೆಗೂ ಅಮೇರಿಕೆಯ ಯಾವುದೇ ನಾಗರಿಕ ಪ್ರಜೆಗಳು ಈ ಪ್ರದೇಶದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಅಲ್ಲಿ ಓಡಾಡಬಾರ್ದು ಅಂತ ಮಾಡ್ತಾರೆ. ಹೆಂಗೆ ಗೊತ್ತಾಯ್ತು ಇವ್ರಿಗೆ? ನರೇಂದ್ರ ಮೋದಿ ಅಮಿತ್ ಶಾಗೆ ಗೊತ್ತಾಗಲಾರ್ದು ಅಮೇರಿಕಾಗೆ ಹೆಂಗರಿಗೆ ಗೊತ್ತಾಯಿತು? ಆ ಲೆಟ್ರ್ ಇದೆ, ಇಲ್ಲಿ ಹಾಕ್ತೀನಿ ನೋಡಿ. ಅಂದರೆ ಇದು ಪೂರ್ವಭಾವಿಯಾಗಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ನಾನು ಒಂದು ಮಾತು ಹೇಳಿದೆ, ಇವತ್ತಿಗೂ ನಾನು ಆ ಮಾತಿಗೆ ಬದ್ಧ ಇದ್ದೀನಿ. ಏನಂದರೆ, ಯಾವಾಗ ಈ ಅಭಿಜಿತ್ ದೀಪ್ಕೆಯನ್ನು ಮುಂದೆ ಬಿಟ್ಟು ಅರವಿಂದ್ ಕೇಜ್ರಿವಾಲ್ ಆಟ ಆಡಿಸ್ಲಿಕ್ಕೆ ಶುರು ಮಾಡಿದ್ನಲ್ಲ 15 ದಿವಸ ಜನ ಬರಲೇ ಇಲ್ಲ. ಜನ ಬರದೇ ಇದ್ದಾಗ ಇನ್ನೇನು ಮುಗದೆ ಹೋಯ್ತಿದ್ದು ಅನ್ನುವಂಥ ಸ್ಥಿತಿ ಇದ್ದಾಗಲೇ ಎಬ್ಬಿಸ್ಬಿಡ್ಬೇಕಾಗಿತ್ತು ಅವ್ರನ್ನ. ಎಬ್ಬಿಸಿ ಭಾಳ ಸುಲಭ ಇತ್ತು ಅವಾಗ. ಈ ರೀತಿ ಬೇರೆ ಊರುಗಳಿಂದ ಜನ ಬಂದಿರಲಿಲ್ಲ, ನಿಹಂಗ್ ಸಮುದಾಯ ಸೇರ್ಕೊಂಡಿರಲಿಲ್ಲ. ಆಮೇಲೆ ರಾಹುಲ್ ಗಾಂಧಿ ಬಂದು ಈ ಪ್ರತಿಭಟನೆಯಿಂದ ಬೀಡಿ ಹಚ್ಕೊಳ್ಳೋ ಕೆಲಸ ಮಾಡಲಿಲ್ಲ. ಆ ಕಡೆ ಅರವಿಂದ್ ಕೇಜ್ರಿವಾಲ್ ಇನ್ನೂ ಎಂಟ್ರಿನೇ ಕೊಟ್ಟಿರಲಿಲ್ಲ, ಬೇರೆಯವ್ರಿಗೆ ಕಳಿಸಿ ಸ್ಯಾಂಪಲ್ ನೋಡ್ದ ಅವನು. ಈ ಸಂದರ್ಭದಲ್ಲಿ ಅಗ್ನಿಯ, ನಾನು ಸುಂದರಕಾಂಡದ ಒಂದು ಶ್ಲೋಕವನ್ನು ನಿನ್ನೆ ಹೇಳಿದೆ, ಎಷ್ಟು ಜನರಿಗೆ ಇಷ್ಟ ಆಯಿತೋ ಇಲ್ಲೋ ಗೊತ್ತಿಲ್ಲ. ಬೆಂಕಿ ಸಣ್ಣದಾಗಿ ಹಚ್ಚಿದಾಗಲೇ ಅದನ್ನು ನಂದಿಸಿಬಿಡಬೇಕು. ಚಾಣಕ್ಯನ ಒಂದು ಕತೆ ಹೇಳ್ತಾ ಇದ್ದೆ ನಾನು ಯಾವಾಗಲೂ, ನನ್ನ ಭಾಳಷ್ಟು ವಿಡಿಯೋಗಳಲ್ಲಿ ರೆಫರ್ ಆಗುತ್ತೆ. ನಾನು ಜೀವನದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಅಳವಡಿಸ್ಕೊಂಡದ್ದು ಅದು. KS ನಾರಾಯಣಾಚಾರ್ಯ ಅವ್ರ ಪುಸ್ತಕ ಇದೆ ಚಾಣಕ್ಯ ಅಂತ, ಸಾಧ್ಯ ಆದರೂ ಓದಿ. ಅದರಲ್ಲಿ ಒಂದು ಹೇಳ್ತಾರೆ ಅವರು, ಏನಂತ, ಕಾಲಿಗೆ ಜೊಂಡು, ಹುಲ್ಲಿನ ಜೊಂಡು ಸಿಕ್ಕಾಕೊಂಡು ಬೀಳ್ತಾನೆ, ಚಾಣಕ್ಯ ಬಿದ್ದುಬಿಡ್ತಾರೆ. ಬಿದ್ದ ಸಂದರ್ಭದಲ್ಲಿ ಜೊಂಡನ್ನು ಎತ್ತಾರೆ, ಅದಕ್ಕೆ ಬೆಂಕಿ ಹಚ್ತಾರೆ. ಹಚ್ಚಿ ಅಷ್ಟಕ್ಕೆ ಬಿಡೋದಿಲ್ಲ, ಯಾವ ಜಾಗದಲ್ಲಿ ಜೊಂಡು ಬೆಳೆದಿತ್ತಲ್ಲ ಅದು ಸುಟ್ಟು ಹಾಕಿ ಆಯಿತು, ಆ ಜಾಗದಲ್ಲಿ ಮತ್ತೆ ಬೆಳಿಬಾರ್ದು ಅಂತ ಹುಳಿ ಮಜ್ಜಿಗೆ ಹಾಕ್ತಾರೆ, ಅಂದರೆ ಅಲ್ಲಿ ಬೆಳಿಬಾರ್ದು ಅಂತ. ಇದು ಚಾಣಕ್ಯ ನೀತಿ. ಇದು ನಾವು ನರೇಂದ್ರ ಮೋದಿಗೆ, ಅಮಿತ್ ಶಾಗೆ ನಾವೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ, ಇಲ್ಲದೆ ಹೋದರೆ ಅವ್ರು ಇಷ್ಟು ವರ್ಷ ರಾಜಕೀಯ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ಇದು ಬೆಳೆಯೋದಿಲ್ಲ ಅನ್ನುವಂಥ ನಂಬಿಕೆ ಇದೆಯಲ್ಲ, ಅಲ್ಲಿ ತಪ್ಪಿರುವ ಸಾಧ್ಯತೆ ಇರುತ್ತಲ್ವ. ಒಂದು ಹ್ಯಾಂಡ್ಲ್ ಇದೆ ಸರ್, ನಾನು ಭಾಳ ಇಂಪಾರ್ಟೆಂಟ್ ಆದ ವಿಚಾರ ಹೇಳ್ತೀನಿ ಇವತ್ತು ನಿಮಗೆ. ದಯವಿಟ್ಟು ಸ್ವಲ್ಪ ನಮ್ಮ ಸಂಚಿಕೆ ಸುದೀರ್ಘ ಆದರೆ ದಯವಿಟ್ಟು ಕ್ಷಮಿಸಬೇಕು. ಮೊದಲೇದು, ಒಂದೊಂದು ದಿವಸದಲ್ಲಿ ಹೆಚ್ಚಿನ ಸಂಚಿಕೆಗಳು ಮಾಡುವಂಥ ಪರಿಸ್ಥಿತಿಗಳು ಬಂದರೆ ಮಾಡಿರ್ತೀವಿ. ಸಾಧ್ಯ ಆದರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡುವುದನ್ನು ಮರಿಬೇಡಿ. ಯಾಕೆಂದರೆ ಹೆಚ್ಚು ಜನರಿಗೆ ತಲುಪಲಿ ಅನ್ನುವಂಥ ಉದ್ದೇಶದಿಂದನೇ ಮಾಡೋದು. ತುಂಬ ಶ್ರಮವಹಿಸಿ ಮಾಡಿರ್ತೀವಿ ನಾವು, ತುಂಬ ಅದಕ್ಕೆ ಹೋಮ್ವರ್ಕ್ ಆಗಿರುತ್ತೆ. ಬೇರೆ ಪೊಲಿಟಿಕಲ್ ಅನಾಲಿಸಿಸ್ ಥರ ಅಲ್ಲ, ಇದು ದೇಶದ ಭದ್ರತೆಯ ಪ್ರಶ್ನೆ. ದೇಶಕ್ಕೆ ವಿಪತ್ತು ಬಂದ ಸಂದರ್ಭದಲ್ಲಿ, ಗಂಡಾಂತರ ಬಂದ ಸಂದರ್ಭದಲ್ಲಿ ಕಂಗಾಲಾಗಿ ಚಡಪಡಿಸಿ ದಿಗ್ಭ್ರಮೆಯಿಂದ ಒಂದೊಂದು ಸಣ್ಣ ಅಂಶಗಳನ್ನು ನೋಟ್ ಮಾಡಿಕೊಂಡು 1000 ರೀಲ್ಗಳನ್ನು ಗಮನಿಸಿ ಪಾಯಿಂಟ್ ಮಾಡಿಕೊಂಡು ಮಾಡೋ ವಿಡಿಯೋಗಳಿವು. ಬೇರೆ ಯಾವುದೋ ಅರವಿಂದ್ ಕೇಜ್ರಿವಾಲ್ದು ಇನ್ಯಾವುದೋ ವಿಷಯದ ಬಗ್ಗೆ, ರಾಜಕೀಯದ ಬಗ್ಗೆ ಮಾತಾಡುವಾಗ ಹೆಚ್ಚು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇಲ್ಲಿ ಹಾಗೆ ಆಗೋದಿಲ್ಲ. ಯಾಕೆಂದರೆ ನಾವು ಅತ್ಯಂತ ಸಂದಿಗ್ಧ ಸ್ಥಿತಿಯಲ್ಲಿದ್ದೀವಿ ಇವತ್ತು. ನರೇಂದ್ರ ಮೋದಿ, ಅಮಿತ್ ಶಾ ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೆ. ಇಲ್ಲ ಅಂತೇಳಿ ಅವರು ನಿರುಮ್ಮಳರಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ತಯಾರೇ ಇಲ್ಲ, ನಿರುಮ್ಮಳಾಗಿರ್ಲಿಕ್ಕೆ ತಯಾರಿಲ್ಲ. ಆದರೆ ಸವಾಲನ್ನು ಎದುರಿಸುವ ಛಾತಿಯನ್ನು ಅವ್ರು ಹೊಂದಿದ್ದಾರೆ, ಅದರ ಕ್ಷಮತ್ವವನ್ನು ಹೊಂದಿದ್ದಾರೆ, ಅದರ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರಿಗೆ ಗುಂಡಿಗೆ ಗಟ್ಟಿ ಇದೆ, ಹೋರಾಟ ಮಾಡ್ತಾರೆ, ಅದಕ್ಕೆ ನಾವು ಜೊತೆ ಇದ್ವಿ. ಒಂದು ಹೇಳ್ತೀನಿ ಕೇಳಿ,
desidiva.exe ಅಂತ ಒಂದು ಹ್ಯಾಂಡ್ಲ್ ಸರ್. ಈ ಹ್ಯಾಂಡ್ಲಲ್ಲಿ ಕೆಳಗಡೆ 3 ಇದನ್ನು ಹಾಕಿದ್ದಾರೆ, ಇನ್ಸ್ಟ್ರಕ್ಷನ್ಸ್ ಹಾಕಿದ್ದಾರೆ ಈ ಪ್ರತಿಭಟನೆಕಾರಿಗೆ. ಏನಂದರೆ ಜಂತರ್ ಮಂತರ್ ಮತ್ತು ಸೆಂಟ್ರಲ್ ದಿಲ್ಲಿಯಲ್ಲಿದೆಯಲ್ಲ, ಅಲ್ಲಿ ಇಂಟರ್ನೆಟ್ನ ಬಂದ್ ಮಾಡಲಾಗಿದೆ. ಅದನ್ನು ಲೋ ಫ್ರೀಕ್ವೆನ್ಸಿನಲ್ಲಿ ಇಟ್ಲಾಗಿದೆ. ಅಂದರೆ ನಿಮಗೆ 3G 2G ಥರ ಇರುತ್ತೆ ವಿನಃ ಅದು ನಿಮಗೆಲ್ಲ ಬೇಗ ಡೌನ್ಲೋಡ್ ಆಗಲ್ಲ, ಬೇಗ ವಾಟ್ಸಪ್ ಕಾಲ್ ಮಾಡಲಿಕ್ಕಾಗಲ್ಲ, ಆ ಥರದ್ದಂಥ ವ್ಯವಸ್ಥೆ ಇದೆ. ಇಂಟರ್ನೆಟ್ ಸ್ಲೋ ಇರುತ್ತೆ. ಡೌನ್ಲೋಡ್ ಆಫ್ಲೈನ್ ಮ್ಯಾಪ್ ಇನ್ ಯುವರ್ ಸಿಟಿ ಅಂತ ಅದರಲ್ಲಿ ಇನ್ಸ್ಟ್ರಕ್ಷನ್ ಹಾಕಿರೋದು. ಮ್ಯಾಪನ್ನ ಡೌನ್ಲೋಡ್ ಮಾಡ್ಕೊಂಡು, ಆಫ್ಲೈನ್ ಮ್ಯಾಪ್ ಏನಿದೆ ಅದು ಡೌನ್ಲೋಡ್ ಮಾಡ್ಕೋಬೇಕು. ಅಂದರೆ ನೆಟ್ವರ್ಕ್ ಎಲ್ಲ ನಿಮ್ಗೆ ವರ್ಕ್ ಆಗಬೇಕು. ಎರಡನೇದ್ದು 2 ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ. ಯಾವುದು? ಒಂದು ಬಿಟ್ ಚಾಟ್ ಅಂಥೇಳಿ, ಇನ್ನೊಂದು ಬ್ರಾಯರ್ ಅಂಥೇಳಿ. BITCHAT ಬಿಟ್ ಚಾಟ್, BRIAR ಬ್ರಯಾರ್. ಈ 2 ಆ್ಯಪ್ ಏನು ಮಾಡ್ತವೆ ಅಂದರೆ, ನಿಮ್ಮ ಇಂಟರ್ನೆಟ್ ಕನೆಕ್ಷನ್ ಇಲ್ಲದೆ ಹೋದರೂ ನಿಮ್ಮ ಬ್ಲೂಟೂತ್ ಮೂಲಕ ಒಬ್ಬರು ಇನ್ನೊಬ್ಬರನ್ನ ಸಂಪರ್ಕ ಮಾಡ್ಬೋದು. ಆಯಿತಾ? ಜೊತೆಗೆ ಸರ್ಚ್ ಎಂಜಿನ್ ಇದೆಯಲ್ಲ, ಸರ್ಚ್ ಎಂಜಿನ್ ನಿಮಗೆ ನೆಟ್ವರ್ಕ್ ಬೇಕು, ನೆಟ್ವರ್ಕ್ ಸರ್ಚ್ ಎಂಜಿನ್ LLM ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಅಂದರೆ ಎಷ್ಟು ಟೆಕ್ನಿಕಲಿ ಸೌಂಡಾಗಿ ಈ ಹೋರಾಟವನ್ನು ಈ ಪ್ರತಿಭಟನೆಯನ್ನು, ಈ ದಂಗೆಯನ್ನು ನಿಭಾಯಿಸಲಾಗ್ತಾ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಒಬ್ಬರು ಇನ್ನೊಬ್ಬರ ಜೊತೆ ಸಂಪರ್ಕ ಮಾಡಲಿಕ್ಕೆ ಬಿಟ್ ಚಾಟ್ ಇರುತ್ತೆ, ಅದ್ರ ಮೂಲಕ ಮಾಡ್ಬೋದು. ಬರೀ ಬ್ಲೂಟೂತ್ ಇದ್ರೆ ಸಾಕು, ಬ್ಲೂಟೂತ್ಗೆ ನೆಟ್ವರ್ಕ್ ಬೇಕಿಲ್ಲ. ಹೇಗಿದೆ ನೋಡಿ. ಅಂದರೆ ಈ ರೀತಿಯ ತಯಾರಿಯನ್ನು ಮಾಡಿಕೊಂಡು ಮತ್ತು ಎಷ್ಟು ಸಾಧ್ಯವೋ ಅಷ್ಟು ಸಂದಿಗ್ಧತೆಯನ್ನು ಸೃಷ್ಟಿ ಮಾಡಿ ಅಲ್ಲಿ ಇರುವಂಥ ಪೊಲೀಸರನ್ನ ಇನ್ನಿಲ್ಲದ ಹಾಗೆ ಕುಮ್ಮಕ್ಕು ಕೊಟ್ಟು ಅವರು ಹೊಡೆಯಂಥ ಪ್ರೇರೇಪಣೆ ಮಾಡಿ ಒಂದು 4 ಹೆಣ ಬಿದ್ದುಬಿಟ್ರೆ ಸಾಕು. ಅದನ್ನು ಇಟ್ಕೊಂಡು ಇಡೀ ವರ್ಷ ರಾಜಕೀಯ ಮಾಡಿ. ನಿನ್ನೆ ಕೂಡ ಅದೇ ನನಗೆ ಅತ್ಯಂತ ದುಃಖದ ಸನ್ನಿವೇಶ ಅನಿಸಿದ್ದು ಹೇಳ್ಬಿಡ್ತೇನೆ. ನಿಮಗೆ ಹೇಳಿದ್ರೆ ನಂಗೆ ತಡ್ಕೊಳಿಕ್ಕೆ ಆಗಲ್ಲ. 4 ತಿಂಗಳ ಗರ್ಭಿಣಿ ರೀ ಆ ಹೆಣ್ಮಗಳು, ಪೊಲೀಸ್ ಆಫೀಸರು. ನಿನ್ನೆ ರಾತ್ರಿ 8:30 ಸುಮಾರಿಗೆ ಈ ಗಸ್ತಿನಲ್ಲಿದ್ದಾಳೆ, ಭದ್ರತೆ ಕೆಲಸದಲ್ಲಿದ್ದಾಳೆ. ಆಕೆ ಹೋಗಿ ಹೊಡಿತಾರೆ, ಕೆಳಗೆ ಬೀಳ್ತಾಳೆ, ಅಬಾರ್ಷನ್ ಆಗೋಯ್ತು. ಒಂದು ಮಗುವಿನ ಹತ್ಯೆ ಹೌದಲ್ಲೋ ನೀವು ನನಗೆ ಹೇಳಿ. ಆಕೆಯನ್ನು ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ತಕ್ಷಣದಲ್ಲಿ ಕರ್ಕೊಂಡು ಹೋಗಲಾಯಿತು. ಅದಾದ ಮೇಲೆ ಮೋದಿಯವರು ಆಕೆಯನ್ನು ಸಂಪರ್ಕ ಮಾಡಿದರು, ಕ್ಷಮೆ ಯಾಚನೆ ಮಾಡಿದರು. ಆದರೆ ಒಂದು ಮಗು ಹೊರಟೋಯ್ತಲ್ರಿ. ಎಷ್ಟೋ ಜನ ಪೊಲೀಸರು ಮೂಗಿಗೆ ಹೊಡೆದಿದ್ದಾರೆ, ತಲೆಗೆ ಹೊಡೆದಿದ್ದಾರೆ. ಈಗ ಅವ್ರ ಕಡೆ ದಂಡ ಇದೆ ಕೈಯಲ್ಲಿ. ಪೊಲೀಸರಿಗೆ ಹೊಡಿ ಅಂತ ನೀವು ಹೇಳ್ಕೊಡ್ಬೇಕಾಗಿಲ್ಲ, ರಕ್ತದಲ್ಲಿಯೇ ಬರುತ್ತೆ. ಒಂದು ಸಲ ಯೂನಿಫಾರ್ಮ್ ಹಾಕಿ ಬೂಟ್ ಹಾಕ್ಕೊಂಡ್ಬಿಟ್ರೆ ಅವ್ರ ಬಾಯಲ್ಲಿ ಬರೋದೆಲ್ಲ ಸಂಸ್ಕೃತನೇ. ಆದರೆ ಅವ್ರಿಗೆ ಹಚ್ಕೊಂಡು ಯಾಕೆ ಸುಮ್ಮನಿದ್ದಾರೆ ಅಂದರೆ, ಹೋಮ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟಿರುವ ಇನ್ಸ್ಟ್ರಕ್ಷನ್ನ ಅವ್ರು ಫಾಲೋ ಮಾಡಬೇಕಾದ ಅನಿವಾರ್ಯತೆ ಇದೆ. ಇದ್ರ ಮಧ್ಯೆ ಇನ್ನೊಂದು ಅತಿ ಕೆಟ್ಟ ಬೆಳವಣಿಗೆ ಆಗಿದೆ. ಏನಂದರೆ, ನಮ್ಮ ಸೈನಿಕರ ವೇಷವನ್ನು ಧರಿಸಿಕೊಂಡು ಅಲ್ಲಿ ಗೂಂಡಾಗಳು ನುಸುಳಿದ್ದಾರೆ. ಯಾರು ಅಸಲಿ ಯಾರು ನಕಲಿ ಅಂತ ಕಂಡು ಹಿಡಿದೇ ಕಷ್ಟ ಆಗಿಬಿಟ್ಟಿದೆ. ಅದಕ್ಕೆ ಇಂಡಿಯನ್ ಆರ್ಮಿ ಒಂದು ನೋಟಿಫಿಕೇಷನ್ ಜಾರಿ ಮಾಡಿದೆ, ನಮ್ಮವ್ರು ಯಾರಲ್ಲ ಅವ್ರನ್ನ ಗುರ್ತು ಹಿಡೀರಿ ನೀವು ಅಂತ. ಅಂದರೆ ಯಾವ ರೀತಿಯ ತಾಪತ್ರಯಗಳನ್ನು, ಸಂದಿಗ್ಧತೆಗಳನ್ನ ಉಂಟು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಿಮ್ಗೆ ಗಮನಿಸಲಿ ಅನ್ನುವಂಥ ಕಾರಣಕ್ಕೋಸ್ಕರ ಈ ಎಲ್ಲ ವಿಷಯಗಳನ್ನು ಹೇಳ್ತಾರೆ. ಹೇಳಲಿಕ್ಕೆ 1000 ಇದ್ದಾವೆ. ಇನ್ನೂ ಒಂದೊಂದು ಹೇಳ್ತಾ ಕೂತ್ರೆ 1 ಗಂಟೆ ಆಗ್ತಾವೆ, ಅಷ್ಟು ವಿಷಯಗಳಿದ್ದಾವೆ. ಯಾವ ರೀತಿ ಇದನ್ನು ಮ್ಯಾನಿಪ್ಯುಲೇಷನ್ ಮಾಡ್ತಾ ಇದ್ದಾರೆ ಅಂತ. ಆ ಕಡೆ ರಾಹುಲ್ ಗಾಂಧಿ ಇದೇ ವಿಷಯವನ್ನು ಇಟ್ಕೊಂಡು ಇಡೀ ಹೋರಾಟವನ್ನು ತನಗೆ ತೆಕ್ಕೆಗೆ ತೆಗೆದುಕೊಂಡಬೇಕು. ಈ ಬಾರಿ ಅವನಿಗೆ ಇಲ್ಲಿವರೆಗೂ ಸರಿಯಾದಂಥ ಮುದ್ದ ಸಿಕ್ಕಿರಲಿಲ್ಲ, ಅಂದರೆ ವಿಷಯ ಸಿಕ್ಕಿರಲಿಲ್ಲ ಹೋರಾಟ ಮಾಡಲಿಕ್ಕೆ. ಒಂದೊಂದು ಸಲ ತರೋನು ಅದಕ್ಕೂ ಜನರಿಗೂ ಸಂಬಂಧವೇ ಇರ್ತಿರಲಿಲ್ಲ. ಒಂದು ಸಲ ಹೇಳ್ತಾನೆ ಓಟ್ ಚೋರಿ ಅನ್ನೋನು, ಜನ ಒಪ್ಪಲ್ಲ. ಓಟ್ ಹಾಕಿದವ್ರು ಯಾರು ಒಪ್ತಾರೆ? ನಾನು ಓಟ್ ಹಾಕಿ ಬಂದಿದ್ದೀನಿ, ನಾನು ಯಾರಿಗೆ ಹಾಕಿದ್ದು ನನಗೆ ಗೊತ್ತಿರುತ್ತೆ. ಅದಾದ ಮೇಲೆ ಚಂದಾ ಚೋರಿ ಅಂತ ಅಯೋಧ್ಯೆ ಮೇಲೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ನಿಮಗೂ ಅಯೋಧ್ಯೆಗೂ ಸಂಬಂಧನೇ ಎಲ್ಲ, ನಾಳೆ ಮಿಸ್ಫೈರ್ ಆಗುತ್ತೆ ಅಂತ ಅವ್ರಿಗೆ ಯಾರೋ ಅಡ್ವೈಸ್ ಮಾಡಿದರು. ಹಾಗೆ ಪ್ರತಿ ಸಲ ಅದರಿಂದ ಪೆಗಸಿಸ್ ಮಾಡಿದ್ರು, ಯಾವುದೇ ಮಾಡಿದ್ರು. ಆಮೇಲೆ ನರೇಂದ್ರ ಮೋದಿ ಚೋರ್ ಹೈ ಅಂತ, ಚೌಕಿದಾರ್ ಚೋರ್ ಹೈ ವರ್ಕ್ ಆಗಲ್ಲ. ನರೇಂದ್ರ ಮೋದಿ ಕಳ್ಳ ಅಂತ ಯಾವನಾರು ಒಪ್ಪದು. ಈ ಬಾರಿ ಆತನಿಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಸಿಕ್ಬಿಟ್ಟು ಇದನ್ನು ಇಟ್ಕೊಂಡು ವಿಧ್ವಂಸಕ ಶಕ್ತಿಗಳನ್ನ ಬಳಸಿಕೊಂಡು ಹೋರಾಟ ಮಾಡಬೇಕು ಅನ್ನುವಂಥ ಇವರ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅದರ ಮುಂದುವರಿದ ಭಾಗವನ್ನು ಒಂದು 2 ಅವರ್ಸಲ್ಲಿ ಹೇಳ್ತೇನೆ. ನಾನು ನಿನ್ನೆ ಬೆಳಗಿನ ಸಂಚಿಕೆ ಮಾಡೋ ಸಂದರ್ಭದಲ್ಲಿ ನಿನ್ನೆ ಹೊರಟೋಗಿದ್ದೆ, ಕಾಡಲ್ಲಿದ್ದೆ ನಾನು. ಕಾಡು ಹಿತ್ಲು ಅಂತೇಳಿ ಸಕಲೇಶ್ಪುರದ ಹತ್ರ ನಮ್ಮ ಸ್ನೇಹಿತರು ಒಂದು ರೆಸಾರ್ಟ್, ತುಂಬ ದಿನದಿಂದ ಆಗ್ರಹ ಇತ್ತು ಅವ್ರದ್ದು, ಒಂದು ಸಲ ಬಂದು ಹೋಗಿ, ಒಂದು 10 ನಿಮಿಷ ಬಂದು ಹೋಗಿ ಅಂತ. ಆ ಕಾಡಿನ ಮಧ್ಯೆ ಜೀರುಂಡೆಯ ಸದ್ದಿನ ಮಧ್ಯೆ ಮಾಡಿದಂಥ ವಿಡಿಯೋ. ಭಾಳ ಜನ ಮ್ಯೂಸಿಕ್ಕು ಕೆಟ್ಟದಾಗಿದೆ, ಕರ್ಕಶವಾಗಿದೆ, ನಿಮ್ಮ ಮಾತು ಕೇಳಲ್ಲ ಅಂತ ಭಾಳಷ್ಟು ಜನ ಬೈದಿದ್ದೀರಿ ಕೆಳಗೆ. ನಾನಲ್ಲಿ ಹೇಳೋ ಹಾಗಿಲ್ಲ, ಅದು ಕಾಡಿನ ಸದ್ದದು. ಅದನ್ನು ನಾವು ಕಾಡಿನ ಮಧ್ಯೆ ನಾವಿರೋದೇ ನಮ್ಮ ತಪ್ಪು. ಆ್ಯಕ್ಚುಲಿ ಕಾಡು ಪ್ರಾಣಿಗಳಿಗಿರ್ಲಿಕ್ಕೆ ಇರುವಂಥ ಜಾಗ. ನಿಸರ್ಗದ ಮಧ್ಯೆ ಒಂದು ರಾತ್ರಿಯನ್ನು ಕೇವಲ ಒಂದು ರಾತ್ರಿ, ಹಂಗಂತೆ ರಾತ್ರಿ ಎಲ್ಲ ಕೆಲಸ ಮಾಡಿ ಬೆಳಗ್ಗೆ ನೋಟ್ಸ್ ಮಾಡಿಕೊಂಡು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದು ವೈರಲ್ ಮಾಡಿದ್ದೀರಿ. ನಾನು ಯಾವತ್ತೂ ಕೃತಜ್ಞನಾಗಿದ್ದೀನಿ. ದಯವಿಟ್ಟು ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿರಂತರವಾಗಿ ಎಲ್ರಿಗೂ ನೀವು ಕಳಿಸುವಾಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮಾಡಿ. ಅವಾಗೇನಾಗುತ್ತೆ, ನಾವು ಹೆಚ್ಚು ಜನರಿಗೆ ತಲುಪಲಿಕ್ಕಾಗತ್ತೆ.
ತುಂಬ ಇಂಟ್ರೆಸ್ಟಿಂಗ್ ಅಂತ ಪೊಲಿಟಿಕಲ್ ವಿಷಯಗಳಿದ್ದಾವೆ. ಶರದ್ ಪವಾರು ಒಂದು ಕಡೆ ಅಭಿಜಿತ್ ದೀಪ್ಗೆ ಹತ್ರ ಇಲ್ಲಿ ಜಂತರ್ ಮಂತರ್ಗೆ ಬರ್ತಾರೆ, ಅಲ್ಲಿ ನರೇಂದ್ರ ಮೋದಿಯನ್ನು ಮಗಳು ಕರ್ಕೊಂಡು ಹೋಗಿದ್ದಾರೆ. ಯಾಕೆ ಹೋದರು? ಜೊತೆಗೆ ರಾಹುಲ್ ಗಾಂಧಿ ಅಲ್ಲಿ ಪ್ರಧಾನಮಂತ್ರಿ ನಿವಾಸದ ಮುಂದೆ ಸ್ಟ್ರೈಕ್ ಮಾಡ್ಲಿಕ್ಕೆ ಕೊಡ್ತಾರೆ. ಅಖಿಲೇಶ್ ಯಾದವ್ ಯಾಕೆ ಕೈ ತಪ್ಪ ಹೋಗ್ಬಿಡುತ್ತೆ ಅಂತ ಒಂದು ಅವಕಾಶ ಅಂತ ಓಡೋಗಿ ಬಸ್ ಹತ್ಕೊಂಡ್ಬಿಡ್ತಾರೆ. ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಇದ್ದಾವೆ, ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಇದೇ ವಿಷಯದ ಕುರಿತು ಹೆಚ್ಚು ಸಂಚಿಕೆ ಬಂದರೆ ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ಏಕತಾನತೆ ಅನ್ಬೇಡಿ. ದೇಶದ ಪ್ರಶ್ನೆ, ನಾವು ನೀವು ಸೇರಿ ಇದನ್ನು ಪರಿಹರಿಸಲಿಕ್ಕೆ ಒಂದು ಸಂಕಲ್ಪವನ್ನು ಮಾಡೋಣ. ಶಕ್ತಿಯ ಅಳಿಲು ರಾಮ್ ಸೇತು ಕಟ್ಟದೇ ಇರಬಹುದು, ಮರಳಲ್ಲಿ ಉಳ್ಳಾಡಿ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳ್ತಲ್ಲ, ಸಾಕಲ್ವ ಸರ್? ಅಷ್ಟು ಮಾಡೋಣ ಸಾಕು.